ಅಭಿವೃದ್ಧಿಯ ಕಾರ್ಯದಲ್ಲಿ ಎಲ್ಲರೂ ಒಟ್ಟಾಗಿ ಒಂದಾಗಿ ಕೆಲಸ ಮಾಡಬೇಕು ಅನ್ನೋದು ಒಟ್ಟು ನಮ್ಮ ವ್ಯವಸ್ಥೆಯಲ್ಲಿರುವಂಥ ಅಂಶಗಳು. ಇದನ್ನು ಗಮನದಲ್ಲಿಟ್ಟುಕೊಂಡು ಕೇಂದ್ರ ಸರ್ಕಾರ ಹತ್ತಾರು ಯೋಜನೆಗಳನ್ನು ರೂಪಿಸುತ್ತೆ. ರಾಜ್ಯ ಸರ್ಕಾರಗಳು ಅವರದೇ ಆದಂಥ ಪರಿಮಿತಿಯಲ್ಲಿ ಹಲವಾರು ಕಾರ್ಯಕ್ರಮವನ್ನು ಹಾಕ್ಕೊಳ್ತವೆ. ಪ್ರಜಾಪ್ರಭುತ್ವದಲ್ಲಿ ಜಿಲ್ಲಾ ಸರ್ಕಾರಗಳಿವೆ, ತಾಲೂಕು ಸರ್ಕಾರಗಳಿವೆ ಮತ್ತು ಗ್ರಾಮ ಸರ್ಕಾರಗಳು ಇವೆ. ಸಂವಿಧಾನ ಎಲ್ಲರಿಗೂ ಅವಕಾಶಗಳನ್ನು ಮಾಡಿಕೊಟ್ಟಿದೆ. ನಿಮ್ಮ ಅಧಿಕಾರ ಹೀಗೆ ಚಲಾಯಿಸಬೇಕು, ನಿಮ್ಮ ಕಾರ್ಯಯೋಜನೆ ಹೀಗಿರಬೇಕು, ನಿಮ್ಮ ಕಾರ್ಯಕ್ರಮ ಯಾವುದೇ ಸ್ವರೂಪ ಇರಬೇಕು ಗೊತ್ತಿಲ್ಲ. ಆದರೆ ಅಭಿವೃದ್ಧಿಯ ಪ್ರಶ್ನೆ ಬಂದಾಗ ಎಲ್ಲರೂ ಒಟ್ಟಾಗಿ ಕೈ ಜೋಡಿಸಬೇಕು ಅನ್ನೋದು ಕೂಡ ಸಂವಿಧಾನದ ಆಶಯಗಳಲ್ಲಿ ಒಂದು. ಹಾಗಾಗಿ ರಾಜ್ಯ ಸರ್ಕಾರ ಒಂದು ಯೋಜನೆ ಮಾಡಿದರೆ, ಕೇಂದ್ರ ಸರ್ಕಾರ ಒಂದು ಯೋಜನೆ ಮಾಡಿದರೆ, ಗ್ರಾಮ ಸರ್ಕಾರಗಳು ಮತ್ತೊಂದು ಯೋಜನೆ ಮಾಡಿದರೆ ಅವೆಲ್ಲವೂ ಪೂರಕವಾಗಿ ಒಂದಕ್ಕೊಂದು ಹೊಂದಾಣಿಕೆಯಲ್ಲಿ ಇರಬೇಕು. ರಾಜಕೀಯ ಪಕ್ಷಗಳು, ಅಧಿಕಾರಿಗಳು, ಅಧಿಕಾರ ಹಿಡಿದವರು ಬೇರೆ ಬೇರೆ ವೈಚಾರಿಕ ಮನಸ್ಥಿತಿಯನ್ನು ಹೊಂದಿರಬಹುದು. ಆದರೆ ಅಭಿವೃದ್ಧಿಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಒಂದಾಗಿರ್ತೇವೆ ಅನ್ನುವಂಥದ್ದು ಒಂದು ಕಲ್ಪನೆ. ಕೆಲವೊಂದು ಭ್ರಷ್ಟಾಚಾರದ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದರು. ಅದೇ ರೀತಿಯಲ್ಲಿ ಏನು ಮಾನ್ಯ ಲೋಕಸಭಾ ಸದಸ್ಯರು ಕೂಡ ಅದನ್ನು ಪ್ರಸ್ತಾಪ ಮಾಡಿದ್ದಾರೆ. ಏನೇ ಇದ್ರೂ ಕೂಡ ಅದರ ಬಗ್ಗೆ ಇಲ್ಲಿ ಚರ್ಚೆ ಮಾಡಿ ನಮಗೆ ಅದನ್ನು ಪರಿಹಾರ ಮಾಡ್ಕೊಳ್ತಕ್ಕಂಥ ವೇದಿಕೆ ಇಲ್ದಲ್ದಿರೂ ಕೂಡ ಇಲ್ಲಿ ಅದು ಆಗಿರ್ತಕ್ಕಂಥದ್ದು ಕೂಡ ಬೊಟ್ಟು ಆಗಿರ್ತಕ್ಕಂಥದ್ದು ಇಂಥದ್ದು ನಡೆಯದೇ ಇರ್ತಕ್ಕಂಥ ದಿಕ್ಕಿನಲ್ಲಿ ನಮ್ಮ ಅವಿಭಜಿತ ಜಿಲ್ಲೆಗಳು ಬಹಳ ಪರಿಣಾಮಕಾರಿಯಾಗಿ ಪ್ರಾಮಾಣಿಕತೆಗೆ ವಿವಿಧ ರಾಜಕೀಯ ಪಕ್ಷಗಳು ಕೂಡ ಒತ್ತು ಕೊಟ್ಟಿದೆ ಎಂಬುದು ಕೂಡ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಇದು ಪ್ರಮುಖವಾಗಿ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಪತ್ರಕರ್ತರಿಗೆ ಹಾಗೂ ಎಲ್ಲ ಸಾಮಾನ್ಯ ಜನರಿಗೆ ಮಾಹಿತಿ ನೀಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೆ. ಹಾಗೆಯೇ ದಿನನಿತ್ಯ ಏನೆಲ್ಲ ಚಟುವಟಿಕೆಗಳು ನಡೀತವೆ, ಸರ್ಕಾರದ ಎಲ್ಲ ಕಾರ್ಯಕ್ರಮಗಳ ಕುರಿತು ನಾವು ಮಾಹಿತಿ ನೀಡುವಂತಹ ಕೆಲಸವನ್ನು ಮಾಡ್ತಿದ್ದೇವೆ. ಈಗಾಗಲೇ ವಾರ್ತಾಲಾಪವನ್ನು ನಾವು ಬಿಜಾಪುರ, ಹಾಗೆ ಯಾದಗಿರಿ, ಬಳ್ಳಾರಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಹಮ್ಮಿಕೊಂಡಿದ್ವಿ. ವಲಯಗಳನ್ನಾಗಿ ಮಾಡಿಕೊಂಡು ಕಾಮಗಾರಿಗಳನ್ನು ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಮೇನ್ ಆಗಿ 4 ಕೆಟಗರಿ ಮಾಡಿದ್ದಾರೆ. ಒಂದು ಫಸ್ಟ್ ವಿಚಾರ. ಸೊ ಯಾವುದೇ ಸ್ಟೇಟ್ ಆ ಸ್ಕೀಮನ್ನು ಒಪ್ಕೊಳ್ತಾರೆ ಅವರು ಇದನ್ನು ನಿರ್ವಹಣೆ ಮಾಡಲಿಕ್ಕೆ ಅವರವರ ಶೇರನ್ನು ಹಾಕ್ತಾರೆ. ನಮ್ಮ IMR ಆನ್ ಆನ್ ಅವರೇಜ್ 6 ಇದೆ. ಪ್ರತಿ 1,000 ಮಕ್ಕಳ ಜೀವಂತ ಜನನಕ್ಕೆ 6 ಇದೆ. ಇದು ಆಲ್ಮೋಸ್ಟ್ ನಮ್ಮ ದೇಶದಲ್ಲಿರುವಂಥದ್ದು ಕೇರಳ ಬಿಟ್ಟರೆ ನಮ್ಮದೇ ಲೀಸ್ಟ್ IMR ಇರುವಂಥ. ऑफिसर्स कर्मचारी की दिनचर्या चालू होती है। दोस्तों, देश बदल रहा है, देश आगे बढ़ रहा है, नया भारत का निर्माण। हम नया भारत के निर्माता है दोस्तों। समय बदल रहा है और इस समय भारत का समय है। इस स्थिति में हम दुनिया के सामने बेस्ट एग्जाम्पल स्थापित कर सकते हैं। दुनिया से कोई देश आए, हमारे ESIC ऑर्गेनाइजेशन की विजिट करें, कैसे लोग 15 से 20 करोड़ लोगों को हेल्थ सिक्योरिटी प्रोवाइड कर रहा है। एक साथ में एक ही ऑर्गेनाइजेशन उनकी अलग अलग अस्पताल के द्वारा कैसी सुदृढ़ व्यवस्था उन्होंने खड़ी करी, देखने का केंद्र बने। 75वें साल लक्ष्य लेके चल सकते हैं। दोस्तों, मेरा विश्वास है, मेरी टीम पर मेरा विश्वास है। मैं जब ऐसे की टीम से संवाद करता हूं, बात करता हूं, तो कई लोगों में जज्बा मैंने देखा है। दोस्तों, यही जज्बा हमें आगे ले जाए। और दोस्तों, संभवतः हर कोई सेक्टर में और हर कोई ऑर्गेनाइजेशन में और अपनी फैमिली में भी सब लोग समान सशक्त नहीं होंगे। जरूरी नहीं कि सब लोग बदल जाएंगे।